ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ಜಿಲ್ಲೆ ಕಳೆದ 2025ರ ಅವಧಿಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುವಂತಹ ಜಿಲ್ಲೆಯಾಗಿತ್ತು. ಈ ಒಂದು ಅಪಖ್ಯಾತಿಯನ್ನು ವಿಜಯಪುರ ಜಿಲ್ಲೆ ಗಳಿಸಿತ್ತು. ಅದಾದ ಬಳಿಕ ಈ ವರ್ಷವಾದರೂ ಅದರ ಪ್ರಮಾಣ ಕಡಿಮೆ ಆಗುತ್ತೆ, ಮಹಾನಗರ ಪಾಲಿಕೆ, ವಿಜಯಪುರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡು ಈ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮತ್ತು ಜನರಲ್ಲಿರುವಂಥ ಭಯವನ್ನು ಕಡಿಮೆ ಮಾಡುತ್ತೆ ಹೇಳಿ ಆಶಾಭಾವನೆ ಇತ್ತು. ಆದರೆ ಈ ಅಂಕಿ ಅಂಶಗಳನ್ನು ನೋಡಿದರೆ ಅದು ಯಾವುದೂ ಆಗಿರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರಕರಣಗಳು ಮತ್ತೆ ಹೆಚ್ಚಾಗಿರುವಂತಹ ಘಟನೆಗಳು ಕಾಣಿಸ್ತಾ ಇರ್ತದ್ದು. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಆಗಸ್ಟ್ 10ನೇ ತಾರೀಕಿವರೆಗೆ ಸುಮಾರು 24,450ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರುತ್ತದೆ. ಹಾಗಾಗಿ ಕಳೆದ ವರ್ಷದ ಏನು ಸುಮಾರು 30,000ವರೆಗೂ ಪ್ರಕರಣಗಳು ದಾಖಲಾಗಿದ್ವು, ಅದಕ್ಕಿಂತ ಜಾಸ್ತಿ ಪ್ರಕರಣಗಳು ಈ ಸಾರಿ ದಾಖಲಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕಂದರೆ 1 ವರ್ಷ ಅವಧಿ ಕಳೆದ್ರು ಮತ್ತು ಈ ವರ್ಷದಲ್ಲಿ ಸುಮಾರು ಈಗಾಗಲೇ 8 ತಿಂಗಳ ಅವಧಿ ಕಳೆದ್ರು ಸಹಿತ ಇನ್ನೂ ರೈತ ನಿರ್ದಿಷ್ಟವಾಗಿ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ರಕರಣಗಳು ವಿಜಯಪುರ ಜಿಲ್ಲೆಯಲ್ಲಿ ಪದೇ ಪದೇ ಮರುಕಳಿಸ್ತಾ ಇರ್ತದ್ದು. ವಿಜಯಪುರ ಜಿಲ್ಲೆಯಲ್ಲಿ ನಾಯಿ ದಾಳಿ ಪ್ರಕರಣಗಳನ್ನು ಕಡಿವಾಣ ಹಾಕಬೇಕಂತೇಳಿ ಜನರು ಹೋರಾಟ ಮಾಡಿದರು, ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು, ಕಾನೂನು ಹೋರಾಟ ಮಾಡಿದರು. ಎಲ್ಲ ರೀತಿಯ ಆಯಾಮಗಳು ಅದು ಸಹಿತ ಕೆಲವೊಂದು ಕಾನೂನಿನಲ್ಲಿರುವಂಥ ಅಂಶಗಳು ಮತ್ತು ಪ್ರಾಣಿ ಪ್ರಿಯರ ಆಕ್ರೋಶದ ಕಾರಣದಿಂದಾಗಿ ಈ ಕಾರ್ಯ ಸ್ವಲ್ಪ ವಿಳಂಬವಾಗ್ತಾ ಇತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರ, ಇಂಡಿ, ನಿಡಗುಂದಿ ಈ ಭಾಗದಲ್ಲಿ ಈ ರೀತಿಯ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡುಬಂದವು. ಮತ್ತು ಈ ವರ್ಷದಲ್ಲೇ ನಾಯಿ ದಾಳಿಗೆ ಸುಮಾರು 4 ಜನ ಸಾವನ್ನಪ್ಪಿರುತ್ತಿದ್ದು. ಇದೆಲ್ಲ ಭಯಾನಕತೆಯನ್ನು ಗಮನಿಸಿದಾಗ ಮಹಾನಗರ ಪಾಲಿಕೆ ನಾಯಿಗಳನ್ನು ಹಿಡಿದು ಅದನ್ನು ಸ್ಥಳಾಂತರ ಮಾಡೋ ಕೆಲಸವನ್ನು ಮಾಡ್ತಾ ಇತ್ತು. ಅದಕ್ಕಾಗಿ ABCಯನ್ನು ಮಾಡ್ತಾ ಇತ್ತು. ಆದರೆ ಆರಂಭದಲ್ಲಿ ಇದಕ್ಕೊಂದು ಸ್ವಲ್ಪ ಸಮಸ್ಯೆ ಏನಾಯ್ತಪ್ಪ ಅಂತಂದರೆ, ಒಂದು ಈ ಟೆಂಡರನ್ನು ಕರೆದಾಗ ಯಾರು ಜನ ಬರಲಿಲ್ಲ. ಯಾಕಂದರೆ ಈ ಪ್ರಾಣಿ ಪ್ರಿಯರು ಕಾನೂನು ಹೋರಾಟವನ್ನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳನ್ನು ಇಟ್ಕೊಂಡು ನಮಗೆ ಸಮಸ್ಯೆ ಮಾಡ್ತಾರೆ ಅಂತೇಳಿ ಒಂದಾದರೆ, ಮತ್ತೊಂದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗ್ತವೆ ಮತ್ತು ಪ್ರಾಣಿ ಪ್ರಿಯರು ಹೋರಾಟವನ್ನು ಮಾಡ್ತಾರೆ, ಕಾನೂನನ್ನು ಎದುರಿಸಬೇಕಾಗುತ್ತೆ. ಈ ರೀತಿ ಎಲ್ಲ ಆಯಾಮಗಳನ್ನು ಇಟ್ಕೊಂಡು ಅವ್ರು ಬರಲೇ ಇಲ್ಲ. ಅದು ಒಂದು 2-3 ಸಾರಿ ಆ ರೀತಿ ಸಮಸ್ಯೆ ಆದ ಬಳಿಕ ಕೊನೆಗೂ ABCಯನ್ನು ಶುರು ಮಾಡಿದ್ದಾರೆ. ಅಂದರೆ ಕಳೆದ 1 ತಿಂಗಳ ಅವಧಿಯಲ್ಲಿ ABCಯನ್ನು ಶುರು ಮಾಡಿದ್ದಾರೆ. ಎನ್ವರಲ್ ಬರ್ತ್ ಕಂಟ್ರೋಲ್ನ ಶುರು ಮಾಡಿರೋದ್ರ ಮೂಲಕ ಮತ್ತೆ ನಾಯಿಗಳನ್ನು ಹಿಡಿದು ಅವಕ್ಕೆ ಶಸ್ತ್ರಾಸ್ತ್ರ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಅವುಗಳನ್ನು ತಂದು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇರುತ್ತದೆ. ಮತ್ತೊಂದಂತಂದರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದರೂ ಸಹಿತ ಆರಂಭದಲ್ಲಿ ಕ್ರಮ ಕೈಗೊಳ್ಳಕ್ಕೆ ಈ ಕಾನೂನಿನ ಇರುವುದ ಅಂಶಗಳು ಮತ್ತು ಪ್ರಾಣಿ ಪ್ರಿಯರ ಹೋರಾಟ ಕಾರಣ ಆಗಿತ್ತು. ಆದರೆ ಈಗ ಆ ಸಮಸ್ಯೆ ಬಹುತೇಕ ಬಗೆಹರಿತಿದ್ದು. ಆದರೆ ಅಂಕಿ ಸಂಖ್ಯೆಗಳನ್ನು ನೋಡಿದರೆ ಇದು ಪ್ರಮಾಣ ಮತ್ತೆ ದುಪ್ಪಟ್ಟಾಗ್ತಾ ಇರೋದ್ರಿಂದ ಈ ABCಯನ್ನು ಏನು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಯಾಕಂದರೆ ಅವರು ವಾರ್ಡ್ ವೈಸನ್ನು ನಾವು ಇದನ್ನು ಹಿಡಿತಾ ಇದ್ದೀವಿ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಯಾವ ವಾರ್ಡಲ್ಲಿ ಪ್ರತಿನಿತ್ಯ ಹಿಡಿತಾರೆ ಅಥವಾ ಅಲ್ಲಿ ಜನರನ್ನು ಯಾರನ್ನಾದ್ರಲ್ಲಿ ಇನ್ವಾಲ್ವ್ ಮಾಡ್ಕೋತಾರ ಅಥವಾ ಎಲ್ಲಿ ನಾಯಿ ಅಗ್ರೆಸಿವ್ ಆಗಿ ಅದನ್ನು ಹಿಡ್ಕೊಂಡು ಹೋಗೋ ವ್ಯವಸ್ಥೆನ ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ಹಾಗಾಗಿ ಜನರಿಗೆ ಒಂದು ಕನ್ಫ್ಯೂಷನ್, ಇವ್ರು ನಾಯಿ ಹಿಡಿತೀನಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲಿ ಹಿಡಿತಿದ್ದಾರೆ ಅಂತೇಳಿ ಗೊತ್ತಾಗ್ತಿಲ್ಲ ಅಂತೇಳಿ. ಆಮೇಲೆ ಇನ್ನೊಂದೇನೆಂದರೆ, ಈ ನಾಯಿಗಳನ್ನು ಹಿಡಿಯುವಾಗ ಯಾವುದು ಅಗ್ರೆಸಿವ್ ಆಗಿದೆ ಅಂಥದ್ದನ್ನ ಮಾತ್ರ ಹಿಡ್ಕೊಂಡು ಹೋಗಿ ಅಂತೇಳಿ ಪ್ರಾಣಿ ಪ್ರಿಯರು ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಆದರೂ ಅದು ಈ ಟೈಮ್ ಅಂದರೆ ಈಗ ಮಳೆಗಾಲದ ಸಮಯ ಆಗಿರೋ ಕಾರಣದಿಂದಾಗಿ ಈಗ ಸಹಜವಾಗಿ ನಾಯಿಗಳು ಪ್ರವೋಕ್ ಆಗಿರ್ತವೆ. ಈ ಸಮಯದಲ್ಲೇ ಅವು ಮಕ್ಕಳನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಕಚ್ಚುವಂಥದ್ದು. ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಹೆಚ್ಚು ಟಾರ್ಗೆಟ್ ಮಾಡಿ ಗುಂಪಾಗಿ ನಾಯಿಗಳು ತಿರುಗಾಡೋದು ಈ ಸಮಯದಲ್ಲಿ. ಯಾಕಂದರೆ ಈಗ ಅವುಗಳು ಪ್ರವೋಕ್ ಆಗಿರ್ತವೆ ಅನ್ನೋ ಕಾರಣಕ್ಕೆ, ಮತ್ತು ಈಗ ಅದು ಸೀಸನ್ ಅನ್ನೋ ಕಾರಣಕ್ಕೆ ಅದೊಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಈ ರೀತಿಯ ಪ್ರಕರಣಗಳು ಈ ರೀತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಇದೇ ಸಮಯದಲ್ಲಿ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ABC ಏನು ಮಾಡ್ತಾ ಇದ್ದಾರೆ, ಎನ್ವಲ್ ಬರ್ತ್ ಕಂಟ್ರೋಲ್ ಏನು ಮಾಡ್ತಾ ಇದ್ದಾರೆ, ಅದನ್ನು ಕಟ್ಟುನಿಟ್ಟಾಗಿ ಮಾಡುವ ಮೂಲಕ ಈ ಸಮಸ್ಯೆನ ಬಹುತೇಕ ಕಡಿಮೆ ಮಾಡಬೇಕು ಅಂತೇಳಿ. ಸಮಸ್ಯೆನ ಪೂರ್ತಿ ನಿಲ್ಲಿಸೋದಕ್ಕಂತೂ ಆಗೋದಿಲ್ಲ, ಆದರೆ ಪ್ರಮಾಣ ಕಡಿಮೆ ಮಾಡಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ 24,000ಕ್ಕಿಂತ ಮೇಲೆ ಪ್ರಕರಣಗಳು ದಾಖಲಾಗಿರೋದ್ರಿಂದ ಇನ್ನೂ ಈ ವರ್ಷ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ 4 ತಿಂಗಳ ಅವಧಿ ಇರೋದ್ರಿಂದ ಮತ್ತೆ ಇದ್ರ ಪ್ರಮಾಣ ದುಪ್ಪಟ್ಟಾದರೆ ಹೇಗೆ ಅಂತೇಳಿ. ಯಾಕಂದರೆ ಕಳೆದ ವರ್ಷದ ಅನುಭವವನ್ನು ಇಟ್ಕೊಂಡು ಮತ್ತು ಕಳೆದ ವರ್ಷ ನಡೆದಂತಹ ಘಟನೆಗಳನ್ನು ಎಚ್ಚರಿಕೆಯನ್ನು ವಹಿಸಿಕೊಂಡು ಈ ಬಾರಿ ವಿಜಯಪುರ ಮಹಾನಗರ ಪಾಲಿಕೆ ಮತ್ತು ವಿಜಯಪುರ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.